ಯವ್ವ ನೀನು ಬಂದೇ ಇಲ್ಲವೇ ಯವ್ವ ಯವ್ವ ಬಾಬೇಲೆ ಏನಂತ ಬರೀ ಮಕ್ಕೊಂಡ ನಿದ್ದೆ ಮಾಡಕತ್ತೀಯ ನೀನು ನಮ್ಮ ಜೀವನ ಹಾಳಾಗಿ ಎಕ್ಕೊಟ್ಟು ಹೊಂಟತಿಲ್ಲಿ ನೀನು ಆರಾಮ ನಿದ್ದೆ ಮಾಡಕತ್ತಿದ್ದಿ ಈಗ ಒಂಥರ ನಾಟಕ ಆಡ್ತಾಳೆ ನೀವೊಂಥರ ನಾಟಕ ಆಡ್ತಿದ್ದಿ ಅವ್ನು ಕರ್ಕೊಂಬಂದ ಇಲ್ಲಿ ಮನೆ ಅಂದ ಮುಂದೆ ಇಟ್ಕೊಂತದ್ದು ಏನಿತ್ತ ಬಾಬೇಲೆ ಬಾ. ಅಯ್ಯೋ ರೀ ನನ್ನ ಮಾತು ಕೇಳ್ರಿ, ಯಾಕ್ರಿ ಇಂಥ ಬರೀ ಹತ್ತಿನ ಕರಿಯಾಕತ್ತೀರಿ? ಅಂಥದ್ದು ಏನಾದ್ರಿ ಈಗ? ಹಾಗೆಲ್ಲ ಮಾಡಬೇಡ್ರಿ, ನಿಮ್ಮ ಕೈ ಮುಗಿತಾನು, ಸುಮ್ಮನೆ ಇದ್ಬಿಡ್ರಿ. ಏನಾತ್ಲ ಹಂಗೆ ಒಂದ ಸುಮ್ಮನೆ ಬಡ್ಕೊಳತ್ತಿದ್ದಿ? ಏನಾಯ್ತು ಅಂತ ಬರೀ ಎದಕ್ಕೆ ಕರಿಯಾಕತ್ತಿದ್ದಿ? ಹಾಂ ಅಂಥದ್ದೇನು ತಲೆ ಬೀಳೋಂಥದ ಏನಾಯ್ತು ಈಗ? ಯಾಕೆ ಕಾಲು ಹಿಡ್ಕೊಂಡು ಕುಂತಾಳ? ರಾಜಿ ಎದ್ದೇಳ ಮ್ಯಾಲೆ, ನಿಂಗೇನಾತ? ನೀ ಯಾಕೆ ಕಾಲು ಹಿಡ್ಕೊಂಡು ಕುಂತಿದ್ದಿ? ಹೇಳ ಮ್ಯಾಲೆ. ಆ ರಮೇಶನ ಯಾಕೆ ತಂದು ಬಾಗಲ ಕಟ್ಟೀರಿ? ಏನಾತು ಮನ್ಯಾಗ? ನನಗೆಲ್ಲ ಗೊತ್ತಾಗಬೇಕೀಗ. ಈಕೆ ಕೇಳಿರ ಏನೇನೋ ಹೇಳಕತ್ತಾಳ, ಆಕೆ ಮಾತು ನಂಬೋದಿಲ್ಲ ನಾ. ಆಕೆ ಮೊದ್ಲು ಸುಳ್ಬುರ್ಕೆದಾಳ, ಆ ಸುಳ್ಳಿನ ನಾನು ನಂಬಕ್ಕಾಗಂಗಿಲ್ಲ. ನೀ ಹೇಳ್ಬೇಕವ್ವ, ನೀ ಹೇಳ, ನಿನ್ನ ಮಾತು ನಾನು ನಂಬ್ತಾನು, ನೀ ಹೇಳ. ನೀ ಹೇಳಿದ್ದನ ಒಂದು ಕೆಲಸ ಪಾಲಿಸಿದವ ನಾವು. ಈಗ ನೀ ಹೇಳಿದ ಮಾತು ನಾನು ಕೇಳಂಗಿಲ್ಲ ಅಂತನೋ, ಅದಕ್ಕೆ ಹೇಳು. ಇಲ್ಲ ಈಗ ನಿಲ್ಲಿ ಕಲ್ಲಿ ಜಾಡ್ಸಿ ಓದಿತ್ತ ನಾ ಕಡೆ ಹೋಗಿ ಬಿಡ್ಲಿ ಆ ಕಡೆ ಆತ. ಆಕೆ ಮುಖ ನೋಡಿದ್ರೆ ಮೈಯೆಲ್ಲ ಉರಿತೈತೆ ನನಗೆ. ಅಯ್ಯೋ ಯಾಕ್ರಿ ಹಿಂಗೆಲ್ಲ ಅನ್ನಕತ್ತೀರಿ? ನಾ ಅಂಥದ್ದು ಏನು ಮಾಡೀನಿ ಅಂತೇಳಿ ಹಂಗೆ ಅನ್ನಕತ್ತೀರಿ ನನಗೆ? ಜಾಡಿಸೋದಿ ಅಂತದ ನಾ ಏನು ಮಾಡಿಲ್ರಿ, ನಾ ಏನು ಮಾಡಿಲ್ಲ. ನೀ ಏನು ಮಾಡಿಲ್ಲ ಅಂತ ಅನ್ಬೋದು, ಆದ್ರೆ ಊರಾಗಿನ ಮಂದಿ ಏನೇನೋ ಹೇಳಕತ್ತಾರ ನನಗೆ. ಅದನ್ನು ಕೇಳಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ದ ಸುಮ್ಮ ಮನೆಗೆ ಬಂದ ನಾನು. ಅದೇ ಬರ್ಬೇಕಾರ ಅಲ್ಲೇ ಅಲ್ಲೇ ಕುಂತ್ಕೊಂಡು ಮಾತಾಡೋದು, ನನ್ನ ಮುಖ ನೋಡೋದು, ನಗೋದು ಮಾಡೋದು ನೋಡಿ ಹುಚ್ಚು ಹಿಡ್ದಂಗೆ ಆಗೈತ್ಲಿ ನನಗೆ, ಹುಚ್ಚು ಹಿಡ್ದಂಗೆ ಆಗೈತಿ. ನೋಡ್ಸಮ್ಮ, ಊರು ಮಂದಿದೆಲ್ಲ ಬಿಡ, ನಾ ಹೇಳ್ತಾನ ಕೇಳ. ಅಲ್ಲ ಆಕೆ ಅವ್ನು ಹಿಂದಿದಾಳಲ್ಲ, ಈಕೆಗೆ ಭಾಳ ಕಾಟ ಕೊಟ್ಟು ನನಗೆ ನಿತ್ಯಗಳಿಗೆ ಹಾಕಿ ಈಗಿನ ಹೋದ ಕೆರೆಯಾಗ ಹೋಗಿದ್ಲಪ್ಪ. ಈಗಿನ ಕೆರೆಯಾಗ ಹೋಗಿದ್ರೆ ಈಕೆ ನೀರ ಮುನಿಗೆ ಹೋಗಿದ್ಲ, ಯಾರಿಗೂ ಕಾಣತ್ತಿರ್ಕಿಲ್ಲ. ಆಕೆ ನೀರಾಗ ದಬ್ಬಿದ್ದ ನೋಡಿದ್ದೇನೋ, ಹೋಗಿ ರಮೇಶನ ಕಾಪಾಡಿದ ಮೇಲೆ ಏನಾದರೂ ಈಕೆಗೆ ಉಸಿರಾಡಕ್ಕೆ ಬರಾತಿರ್ಕಿಲ್ಲ. ಎತ್ಕೊಂಡ್ಬಂದ ಮೇಲೆ ಈಕೆಗೆ ಜೀವ ಇರಾಕಿಲ್ಲ, ನೀರು ಭಾಳ ಕುಡಿದ್ಬಿಟ್ಟಿದ್ಲ. ಹಾಗಾಗಿ ನೀರು ತೆಗ್ದನು ಅಷ್ಟೇ. ನೀರು ತೆಗ್ದಿದ್ದಕ್ಕೆ ಮಂದಿ ಎಲ್ಲ ತಪ್ಪ ತಿಳ್ಕೊಂಡಾರ. ಇಲ್ಲ ಅಂದಿದ್ರೆ ಈಗ ರಾಜೇ ಇರ್ತಿರ್ಕಿಲ್ಲ. ಹೌದು ಬಿಡ, ನಾವು ಅನ್ನಕ್ಕಂದ್ರೆ ತಪ್ಪ ತಿಳ್ಕೊಂಡು ಮತ್ತು ಎಲ್ಲರೂ ಹಂಗೆ ಮಾಡ್ತಾರಪ್ಪ. ಒಮ್ಮಿಲ್ಲಿ ಯಾರಿಗಾರ ಏನಾರ ಗೊತ್ತಾದ್ರೆ ಮತ್ತೆ ಇಲ್ಲಿ ಕೆಡೋದಂತೂ ಪಕ್ಕ ನನ್ನದು. ಅದಕ್ಕಾಗಿ ನಾನು ಆಕಿನ ಸೇಸ್ತಾ ಬೈದಿದ್ನಿ. ಆಮೇಲೆ ನನಗೆ ಗೊತ್ತಾಯ್ತು. ಪಂಚಾಯತಿ ಸೇರಿಸಿ ಪಂಚಾಯತಿಯಾಗೆಲ್ಲ ಮಾತಾಡಿ ಎಲ್ಲ ಮುಗಿಸಿ ಎಲ್ಲ ಮಾಡಿ ಆದಮೇಲೆ ಅಲ್ಲಿ ನಡು ರೋಡ್ನಾಗ ಗಿಡ ಕಟ್ಟಿತ್ತವನ. ಅಲ್ಲಿಂದ ಬಿಚ್ಕೊಂಡು ಹೋದ್ರೆ ಯಾರು ನೋಡಾರ ಅಂಥೇಳಿ ನಾನೇ ಕರ್ಕೊಂಬಂದ ಚೇರ್ಮನ್ರು ಕೇಳಿ ನಮ್ಮ ಮನೆ ಬಾಗಿಲು ಕಚ್ಚೇನ. 4 ದಿನ ಆತಾವ ಇಲ್ಲೇ ಇದ್ದೀಗ. 4 ದಿನ ಅವನು ಇಲ್ಲೇ ಅದಾನ. ನೀ ಹೇಳೋದೆಲ್ಲನೂ ಕರೋಣ ಅಂತ ನಾನು ಹೆಂಗೆ ನಂಬಲಿ? ಸೊಸಿನ ಕಾಪಾಡೋಕೆ ಏನಾರ ನೀ ಸುಳ್ಳು ಹೇಳತ್ತಿಲ್ಲನ? ಆದ್ರೆ ಊರಾಗಿನ ಮಂದಿಯೆಲ್ಲ ಯಾಕೆ ನನಗೆ ಹಂಗೆ ನೋಡಿ ನಗಾಕತ್ತಾರ. ನೀನು ಹೇಳ್ತಿ ನೀನು ಚೇ 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 ಅಂಥೇಳಿ ನಗಾತಾರ. ಯಾಕೆ ನನ್ನ ಬಾಳೆ ಹಿಂಗೆ ನಗು ಪಾಡಾತ? ಊರಾಗಿನ ಮಂದಿ ಮುಂದೆ ರಾಜಾರೋಷವಾಗಿ ತಲೆ ಎತ್ಕೊಂಡು ತಿರುಗಬೇಕನ್ನೋ ನಾನು. ಅಂತಾದ್ರಾಗ ನನ್ನ ಬಾಳೆ ಯಾಕೆ ಹಿಂಗೆ ತಲೆ ತಗ್ಗಿಸ್ಕೊಂಡು ಹೋಗುವಂಗೆ ಆತ? ನನಗೆ ಇದನ್ನ ಯೋಚನೆ ಮಾಡೋಕೆ ಆಗವಲ್ತು ನನಗೆ ಆಗವಲ್ತು. ನಾನು ಕರೆ ಹೇಳಕತ್ತೀನಿ ರೀ, ನನ್ನ ಮಾತು ನಂಬ್ರಿ. ನಾನೇನು ನಿಮಗೆ ಮೋಸ ಮಾಡತ್ತಿಲ್ಲ. ಒಂದು ಸರಿ ಮಾಡಿದ ಮೇಲೆ ಪದೇ ಪದೇ ಮಾಡೋಕೆ ನಂಗೆ ತಲೆ ಕಟ್ಟಿಲ್ಲ. ಹಂಗಾದ್ರೆ ಅವ್ನ ಕೂದಲ ಅವ್ನ ಮೀಸಿ ಏನಲ್ಲಿ ಪಂಚಾಯತ್ಯಾಗ ಕಟ್ ಮಾಡಿರು? ಹೇಳ್ರಿ. ಇಲ್ಲ, ಪಂಚಾಯತ್ಯಾಗ ಕಟ್ ಮಾಡಿಲ್ಲ. ಅವನು ಮಾಡೋದು ನೋಡಿ, ಅವ್ನು ಮಾತಾಡಿದ ಮಾತು ಕೇಳಿ ನನಗೆ ಸಿಟ್ಟು ಬಂದ ನಾನು ರಾಜಿ ತೊಗೊಂಡು ಕತ್ರಿ ತೊಗೊಂಡು ಬಂದು ಅವ್ನ ಕೂದಲ ಮೀಸಿ ಎಲ್ಲ ರೇಜಲ್ಲಿ ಕಟ್ ಮಾಡಿ ಬಿಸಾಕಿದ್ದು. ಯಾಕೆ ಏನಾತೀಗ? ಅಲ್ಲ, ಇದ್ರಾಗ ಏನು ತೀರ್ಪು ಕೊಟ್ಟಿರ್ತಾರೋ ಮುಗಿದು ಹೋದ. ಮತ್ತು ವಾಪಸ್ ನೀವು ಯಾಕೆ ಇಂಥ ಕೆಲಸ ಮಾಡಕ್ಕೆ ಹೋದ್ರಿ? ಅವ್ನ ಕೂದಲ ಯಾಕೆ ನೀವು ಬೋಳ್ಸಿದ್ರಿ? ನಿಮ್ಗೆ ತಲೆಗಿಲಿ ಕೆಟ್ಟತನ? ನೀವು ಹಿಂಗೆ ಮಾಡ್ಕೊತ ಹೋದ್ರೆ ಜೀವನ ಏನಾಕತಿ? ಅಯ್ಯೋ ಅವನು ಮಾತ್ಕೊಳಂಗಿದ್ದಪ್ಪ. ಸಿಟ್ಟು ಬಂದ ಮತ್ತೇನು ಮಾಡೋದಿಲ್ಲ. ಸಿಟ್ಟು ಬಂತು, ಅದಕ್ಕೆ
ತಲೆಗಿನ ಕೂದಲೆಲ್ಲ ಬೋಳಿಸಿ ಮೀಸೆಲ್ಲ ಬೋಳಿಸಿ ಅವನು ಹಲ್ಕಟ್ ಬಾಡ್ಯಾನು ಮತ್ತು ಹಂಗೆ ಸುಮ್ಮನೆ ಇರುವಲ್ಲ ಹಂಗೆ ಒದರ್ತಾನು ಬಾಗಲಾಗ ಒದರ್ತಾನ ನಾಯಿ ಹಂಗೆ ತಪ್ಪಾತಂತ ಒಪ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಒದರೋದು ಮಾತ್ರ ಬಿಡವಲ್ಲ ತಲೆ ಕೆಡ್ತ ಮತ್ತು ಇನ್ನೇನು ತಲೆ ಕೆಡಾನ ಅಂದ್ರೆ ಚಾಲು ಮಾಡಿಬಿಟ್ಟು ನಾನು ಅಯ್ಯೋ ರಾಜಿ ಎದ್ದೇಳು ರಾಜಿ ಮೊದಲು ಬಸರ ಬೇರೆ ಅದೇ ಎಷ್ಟಂತ ಹಂಗೆ ಬಕ್ಕೊಂಡು ಕುಂದಿರ್ತಿ ಕೂಸಿಗೆ ಉಸಿರಾಟಕ್ಕೆ ತೊಂದರೆ ಆಕತಿ ಎದ್ದೇಳು ಮೇಲೆ ಅಯ್ಯ ಹಾಳದಕ್ಕೆ ಎದ್ದೇಳ ಇನ್ನು ಹಂಗೆ ಕುಂತಿ ಏನು ಅವು ಕೆಮ್ಸ್ಲಿ ಬಿಡಲಿ ಎದ್ದೇಳು ಹಂಗೆ ಕುಂತ್ರೆ ನಾಳೆ ಕೂಸಿಗೆ ಏನು ರಾತಂದ್ರೆ ನಿನ್ನ ಬಿಡು ಮಗಳಲ್ಲ ನೇ ಬಿಡು ನಿನ್ನ ಈಗ ಮಳ್ಕ ನೋಡಾಕ ನನಗೆ ಮನಸ್ಸಿಲ್ಲ ಹೋಗಿ ಅವನ್ನ ಕಾಪಾಡ್ಬೇಕನೇಕಿನ ಹೆಂಗೆ ಕಾಪಾಡಿದಾನೋ ಏನೋ ಯಾರಿಗೆ ಗೊತ್ತ ಊರಾಗಿನ ಮಂದಿ ಒಂದೊಂದು ಅನ್ನಕತ್ತಾರ ನನ್ನ ಜೀವನ ಎಲ್ಲ ಹಾಳಾಗೋತು ಈಗಿನ ಮದುವೆಯಾಗಿ ಅವಾಗ ನೋಡಿದ್ರೆ ಹಂಗೆ ಮಾಡಿದ್ಲು ಇವಾಗ ನೋಡಿದ್ರೆ ಹಿಂಗೆ ಮಾಡಿದ್ಲು ನನ್ನ ಜೀವನ ಎಕ್ಕುಟ್ಟು ಹೋಗ್ಬಿಡ್ತು ಅನ್ಸಾತಿ ನಾನು ಈಗಿನ ಮದುವೆ ಆಗಬಾರ್ದಾಗಿತ್ತು ನಾನು ಈಗಿನ ಪಿರುತಿ ಮಾಡಿ ಮದುವೆ ಆಗಬಾರ್ದಾಗಿತ್ತು ನಾನು ತಪ್ಪು ಮಾಡೀನಿ ಹೋಗಿ ಎಂತಾಕಿನ ನಾನು ಪಿರುತಿ ಮಾಡಿ ಮದುವೆ ಆಗಬಾರ್ದಾಗಿತ್ತು ನನ್ನ ಜೀವನ ಎಲ್ಲ ಹಾಳಾಗೋತು ನನ್ನ ಮಾನ ಮರ್ಯಾದೆ ಎಲ್ಲ ಎಕ್ಕುಟ್ಟೋಯ್ತು ಇನ್ನೇನೈತಿ ಜೀವನದಾಗ ಅಯ್ಯೋ ಯಾಕಾರ ಬದುಕಿ ಇರ್ಬೇಕು ನಾನು ಸತ್ತು ಬಿಡ್ತೀನಿ ನಾನು ಇರಂಗಿಲ್ಲ ನಾನು ಸತ್ತು ಬಿಡ್ತೀನಿ ಅವ್ವ ನೋಡಪ್ಪ ಸುಮ್ಮ ಅಂಥದ್ದು ಏನೂ ಆಗಿಲ್ಲ ನೀನು ಸಾಯಿ ಮಾತೆಲ್ಲ ಮಾತಾಡಕ್ಕೆ ಹೋಗ್ಬೇಡಪ್ಪ ನನಗೆ ತಡ್ಕೊಳಕ್ಕೆ ಆಗಂಗಿಲ್ಲ ಇರಾಮ ಒಬ್ಬ ಮಗ ಅದಿ ಇದ್ದೊಬ್ಬ ಮಗನ ಇಬ್ಬರು ಮಕ್ಕಳದಾಗ ಒಬ್ಬನ ಕಳ್ಕೊಂಡನ ನಿನ್ನೂ ಕಳ್ಕೊಳಕ್ಕೆ ನನಗೆ ಮನಸ್ಸಿಲ್ಲ ನೀನು ಇಂಥ ಮಾತೆಲ್ಲ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡೋಕ್ಕೆ ಹೋಗ್ಬೇಡ ಅಯ್ಯೋ ಸೋಮು ಇಂಥ ಮಾತೆಲ್ಲ ಯಾಕೆ ಮಾತಾಡ್ತೀಯಪ್ಪ ಈಗ ಏನಾಯಿತು ಅಂತದ ನೋಡು ರಾಜಿ ಹೊಟ್ಟೆಲಿ ಅದಾಳ ಈಗ ಆರಾಮ್ ಚಂದಾಗ ನೀವಿಬ್ಬರು ಜೀವನ ಮಾಡಿರಿ ಮಂದಿ ನೋಡು ಕೆಡ್ಸಕ್ಕೂ ಅಂತಾರು ಒಂದೊಂದು ಸರಿ ಚಲೋದಕ್ಕೂ ಅಂತಾರು ನಾವು ಮಂದಿ ಮಾತು ಕೇಳೂಬಾರ್ದು ಯಾಕಂದ್ರೆ ಒಂದೊಂದು ಸರಿ ಎಲ್ಲ ಇದ್ದಿದ್ದಂಗೆ ಹೇಳ್ತಾರೆ ಆದರೆ ಒಂದೊಂದು ಸರಿ ಎಲ್ಲ ಹುಟ್ಟಿಸ್ಕೊಂಡು ಹೇಳ್ತಾರೆ ಯಾಕೆ ಅವಾಗ ನೀನೇ ನೋಡಿದಿಲ್ಲ ಅತ್ತಿರಿ ನನ್ನ ಮ್ಯಾಲೆಲ್ಲ ಹೆಂಗೆ ಹಚ್ಕೊಡ್ತಿದ್ರು ಅಂತ ಹೇಳಿ ಅತ್ತಿರು ಬಂದು ನನ್ನ ಜೊತೆ ಎಷ್ಟು ಸರಿ ಜಗಳ ಮಾಡಿಲ್ಲ ನೀನು ಬಂದು ರಮೇಶ್ ಹೋಗಿದ್ಯಲ್ಲಪ್ಪ ಮಂದಿ ಹಂಗೂ ಇರ್ತಾರಪ್ಪ ಹಿಂಗೂ ಇರ್ತಾರೋ ಈ ಮಂದಿನ ನಂಬಕ್ಕೆ ಹೋಗಬೇಡ ನಮ್ಮವ್ರನ್ನ ನಾವು ನಂಬೇಕು ನಮ್ಮ ಮನ್ಯಾಗಿರೋರ್ನ ನಾವು ನಂಬೇಕು ನಮ್ಮವ್ರನ್ನ ನಾವೇ ನಂಬಲಿಲ್ಲ ಅಂದ್ರೆ ಇನ್ಯಾರು ನಂಬ್ತಾರೋ ನೀನು ಹೇಳಿ ನೋಡೋಣ ಇಲ್ರಿ ವೈನಿ ಇಲ್ರಿ ನನಗೆ ಜೀವನ ಬ್ಯಾಡ ಅಂತ ಅನಿಸ್ಬಿಟ್ಟತ್ರಿ ಓನ್ಯಾಗಿನ ಮಂದಿ ಅಯ್ಯೋ ಇನ್ನು ಹೆಂಡತಿ ಯಾವ್ದ ಜೊತೆ ಚಕಂದ ಆಡತ್ತಾಳು ಕೆರಿ ದಂಡಿ ಮೇಲೆ ಕುಂತ್ಕೊಂತ ಅಂತ ಕೆಲಸ ಹೇಳಕತ್ತಿದ್ರಿ ಅದನ್ನು ಕೇಳಿ ಮನೆಗೆ ಬರಾಕ ಮನಸ್ಸಾಗ್ಲಿಲ್ರಿ ವೈನಿ ಮನಸ್ಸಾಗಲಿಲ್ಲ ಕೇಳಿದ್ರಾಯ್ತು ಅಂಥೇಳಿ ಮತ್ತೆ ಬನ್ನಿ ಮನೆಗೆ ಬಂದು ನಾನು ಊರಿಗೆ ಬಂದು 2 ದಿನ ಆತ್ರಿ 2 ದಿನ ಊರಿಗೆ ಬರ್ಕೊಡ್ದೆ ನನಗೆ ವಿಷಯ ಗೊತ್ತಾಗಿ ಮನೆಗೆ ಬರೋಕ್ಕಾಗಿಲ್ರಿ ನನಗೆ 2 ದಿನ ಇಲ್ಲೇ ತಿರುಗೇನು ಬರೀ ಇವತ್ತು ಕೇಳಬೇಕಂಥೇಳಿ ಬನ್ನಿ ನಾನು ಮನೆಗೆಂಡ ಆದ್ರೆ ಮನ್ಯಾಗ ನೋಡಿದ್ರೆ ಏನೇನು ಹೇಳಕತ್ತರಿ ಹೆಂಗಿನ ಮಂದಿ ಒಂದು ಹೇಳ್ತಾರು ನೀವು ಒಂದು ಹೇಳಕತ್ತರಿ ನನಗೆ ಏನು ಮಾಡ್ಬೇಕಂತ ತಿಳಿದಂಗೆ ಆಗೈತಿ ನೀನು ಮನೆಯಾಗಿನ ಮಂದಿ ಮಾತು ಕೇಳ್ತೀವೋ ಏನು ನಾ ಹೇಳೋದನ್ನು ಕೇಳ್ತೀಯ ನೀನು ನನ್ನ ಸೊಸೆ ಹೆಂಗದ ಅಂತೇಳಿ ನನಗೆ ಗೊತ್ತೈತಿ ಮೊದಲು ಮಾಡಿ ತಪ್ಪನ ಹೊಳ್ಳಿ ಯಾರು ಮಾಡೋಂಗಿಲ್ಲ ಮಂದಿ ಮಾತು ಕೇಳಕ್ಕೆ ಹೋಗ್ಬೇಡ ನೀನು ನಾನು ಮನೆಯಾಗ ಇಟ್ಕೊಂಡಂದ್ರೆ ಅರ್ಥ ಮಾಡ್ಕೋ ಸುಮ್ಮನೆ ಇಟ್ಕೊಳಕ್ಕೆ ನೀನು ತಲೆ ಕೆಟ್ಟತೇನ ಯಾಕಂತದ್ದು ಮಾಡ್ರು ನನ್ನ ಮಗನ ಜೀವನ ಹಾಳು ಮಾಡ್ರೆ ಆಕೆ ಮನೆಯಾಗ ಇಟ್ಕೊಳಕ್ಕೆ ನಂಗೆ ತಲೆ ಕೆಟ್ಟಿಲ್ಲ ಅರ್ಥ ಮಾಡ್ಕೋ ಇಲ್ಲಾಂದ್ರೆ ಮನೆಯಿಂದ ಒದ್ದು ಹೊರಗೆ ಹಾಕಿ ನಿತ್ಯ ಒಪ್ಪಾಕೆ ನನ್ನ ಸೊಸೆ ಅಂತ ಇಟ್ಕೊಂಡ್ಬಿಡ್ತಿದ್ನಿ ಈಗ ನೀ ಯಾಕೆ ಇಟ್ಕೊಳ್ಳೋಣ ಅಂದ್ರೆ ಅರ್ಥ ಆಗ್ಬೇಕು ನಿನಗೆ ಮಂದಿ ಮಾತು ಕೇಳಿ ತಲೆ ಹಾಕೊಳಕ್ಕೆ ಹೋಗ್ಬೇಡ 2 ದಿನ ಮನೆಗೆ ಬರ್ದ ಹೋಗಿ ಅಡ್ಡಾಡಿದೇನ ಮಗನ ಹಿಂಗೆ ಯಾಕೆ ಮಾಡಕತ್ತೆಯಪ್ಪ ನೀನು ಮತ್ತೇನು ಮಾಡೋದು ಬೇಯವ್ವ ಮಂದಿ ಮಾತು ಕೇಳಿ ಇರಬೇಕು ಸಾಯ್ಬೇಕು ಅನ್ನೋ ಹಂಗೆ ಆಗಿಬಿಟ್ಟಿತ್ತು ನನಗೆ ಆಗಿಬಿಟ್ಟಿತ್ತು